ಯೇಸು ಕ್ರಿಸ್ತನು ಮರಣ ಹೊಂದಿ ಜೀವಂತವಾಗಿ ಎದ್ದು ಬಂದದರ ಪ್ರಾಮುಖ್ಯತೆ ಏನು? ಆತನ ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದದ್ದು ತನ್ನ ಯಜ್ಞ ಅಂಗೀಕಾರವಾಗಿದೆ ಅನ್ನೋದಕ್ಕೆ ಗುರುತಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಅವರು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಬಾಧೆಪಟ್ಟು ಮರಣವನ್ನು ಹೊಂದಿದ್ದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನಂತಂದ್ರೆ ಮನುಷ್ಯರಾಗಿರುವ ನಮ್ಮೆಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟು ನಮ್ಮ ಅಪರಾಧಗಳು ಮನ್ನಿಸಲ್ಪಟ್ಟು ನಾವು ದೇವರ ಕೋಪಕ್ಕೆ ತಪ್ಪಿಸಲ್ಪಟ್ಟು ದೇವರ ಕೋಪದ ನಿಮಿತ್ತವಾಗಿ ನಮಗೆ ಬರುವಂತ ನಿತ್ಯ ನಾಶನದಿಂದ ನಾವು ಬಿಡುಗಡೆ ಹೊಂದಿ ದೇವರ ಕೃಪೆಗೆ ಪಾತ್ರರಾಗಿ ನಾವು ಪರಿಶುದ್ಧರಾಗಿ ಮಾಡಲ್ಪಟ್ಟು ದೇವರ ರಾಜ್ಯವನ್ನು ಸೇರಿ ನಿತ್ಯ ಜೀವನ ಪಡೆದು ದೇವರೊಟ್ಟಿಗೆ ಸದಾಕಾಲ ಜೀವಿಸುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಪ್ರಾಯಶ್ಚಿತ್ತ ಯಜ್ಞವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಹಾಗಂತಂದ್ರೆ ಈಗ ನಾವೆಲ್ಲೋ ಒಂದ್ ಕಡೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೇವೆ, ಒನ್ ವೇ ಇರುತ್ತೆ, ನಾವು ಒನ್ ವೇಯಲ್ಲಿ ವಿರುದ್ಧವಾಗಿ ಹೋಗ್ಬಿಡ್ತೀವಿ. ಕಾನೂನಿನ ಪ್ರಕಾರವಾಗಿ ನಾವು ತಪ್ಪು ಮಾಡಿದಿರಿ, ಅಲ್ಲಿ ಪೊಲೀಸ್ ಇರ್ತಾರೆ, ಪೊಲೀಸ್ ನಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ, ಯಾಕಪ್ಪ ಈ ದಾರಿಯಲ್ಲಿ ಬಂದೆ ಅಂತ ಅಂದ್ಬಿಟ್ಟು. ಆಮೇಲೆ ಸರ್ ಏನೋ ಗೊತ್ತಾಗಿದೆ ಸರ್, ಬಂದ್ಬಿಟ್ಟೆ ಸರ್, ತಪ್ಪಾಗುತ್ತೆ ಸರ್, ಬಿಟ್ಬಿಡಿ ಸರ್ ಅಂತ ಬಿಟ್ಬಿಡ್ತಾರೆ ಪೊಲೀಸು. ನೀನು ತಪ್ಪು ಮಾಡಿದ್ಯಾ, ತಪ್ಪು ಮಾಡಿದ್ಮೇಲಿಂದ ನೀನ್ ಬಿಟ್ಬಿಡಿ ಹಂಗೆ ಅಂತೆಲ್ಲ ಮಾತಾಡಿದ್ರೆ ಆಗಲ್ಲ. ನೀನ್ ಆ ತಪ್ಪಿಗೆ ಏನ್ ಮಾಡ್ಬೇಕು? ದಂಡ ಕಟ್ಬೇಕು. ಆಗ ಒಂದೇ ಬಂದಿದ್ದಕ್ಕೆ ಇಷ್ಟು ರೂಪಾಯಿ ದಂಡ ಅಂತ ಇರುತ್ತೆ, ಆ ದಂಡವನ್ನು ಕಟ್ಬಿಟ್ಟು ಆನಂತರ ಅಲ್ಲಿಂದ ಮುಂದೆ ಹೋಗ್ಬೇಕಾಗತ್ತೆ. ಆಗ ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಆ ಗಾಡಿ ತಗೊಂಡು ಕೋರ್ಟ್ಗೆ ಹೋಗ್ತಾರೆ. ಅವ್ನು ಕಟ್ಟಕ್ಕೆ ದುಡ್ಡಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ದಿವಸ ಜೈಲಲ್ಲಿ ಇರು, ಆಮೇಲೆ ಮನೆಗೆ ಹೋಗು ಅಂತ ಅಂದ್ಬಿಟ್ಟು ಜೈಲಿಗೆ ಕಳಿಸ್ತಾರೆ. ಆಗ ಮಾಡಿದ ತಪ್ಪಿಗೆ ದಂಡ ಕಟ್ಟಬೇಕು, ಇಲ್ಲ ಅಂದ್ರೆ ಶಿಕ್ಷೆ ಅನುಭವಿಸ್ಬೇಕು. ಅದೇ ತರನೇ ಮನುಷ್ಯರಾಗಿರುವ ನಾವೆಲ್ಲರೂ ತಪ್ಪು ಮಾಡಿದೀವಿ. ದೇವರ ಆಜ್ಞೆಯನ್ನ ಮೀರಿ ದೇವರಿಗೆ ವಿರುದ್ಧವಾಗಿ ನಡೆದು ಪಾಪವನ್ನು ಮಾಡಿ ನಾವೆಲ್ಲ ತಪ್ಪು ಮಾಡಿದಿರಿ. ಇದರಿಂದ ನಮ್ಮ ಪರಿಸ್ಥಿತಿ ಏನಾಗಿದೆ? ನಾವು ದೇವರ ಕೋಪಕ್ಕೆ ಗುರಿಯಾಗಿದ್ದೀವಿ. ದೇವರ ಕೋಪಕ್ಕೆ ಗುರಿಯಾಗಿ ದೇವರ ಏನ್ ಮಾಡ್ತಾರೆ? ಶಿಕ್ಷಿಸ್ತಾರೆ. ದೇವರು ಕೊಡಂತ ಶಿಕ್ಷೆ ಯಾವ ತರ ಇರುತ್ತೆ? ದೇವರು ಕೊಡಂತ ಶಿಕ್ಷೆ ಅಗ್ನಿ ನರಕ. ಮನುಷ್ಯನ ವಿರುದ್ಧ ತಪ್ಪು ಮಾಡಿದ್ರೆ ತಗೊಂಡೋಗಿ ಜೈಲಲ್ಲಿ ಸ್ವಲ್ಪ ದೇಶ ಇಡ್ತಾರೆ. ಅದ್ರ ದೇವರ ವಿರುದ್ಧವಾಗಿ ಪಾಪ ಮಾಡಿದ್ರೆ ದೇವ್ರ ಏನ್ ಮಾಡ್ತಾರೆ? ದೇವರದೊಂದು ಜೈಲಿದೆ, ಆ ಜೈಲಲ್ಲಿ ತಗೊಂಡೋಗಿರ್ತಾರೆ. ದೇವರ ಜೈಲು ಯಾವುದು? ನರಕ. ಆದ್ರೆ ಈಗ ನಾವು ಆ ಜೈಲಿಗೆ ಹೋಗಿ ಆ ಶಿಕ್ಷೆ ಅನುಭವಿಸಬಾರ್ದು, ನಮಗೆ ಬಿಡುಗಡೆ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ದಂಡ ಕಟ್ಬೇಕಾಗತ್ತೆ. ಟ್ರಾಫಿಕ್ ಪೊಲೀಸ್ ನಮ್ಮನ್ನ ಹಿಡ್ಕೊಂಡ್ರೆ ದಂಡ ಏನ್ ಕಟ್ತೀವಿ? ದುಡ್ಡು ಕಟ್ತೀವಿ. ಆ ದುಡ್ಡು ಕಟ್ರೆ ಅವ್ರು ನಮ್ಮನ್ನು ಬಿಟ್ಬಿಡ್ತಾರೆ. ಇನ್ನೊಂದ್ಸರಿ ತಪ್ಪು ಮಾಡ್ಬೇಡ, ಹುಷಾರ್ ನೋಡ್ಕೊಂಡು ಮನೆಗೆ ಹೋಗೋದು ಕಳಿಸ್ಬಿಡ್ತಾರೆ. ಅದೇ ತರ ನಾವು ಪಾಪವನ್ನು ಮಾಡಿ ದೇವರ ಕೈಯಲ್ಲಿ ಸಿಕ್ಬಿದ್ದಿದ್ದೀವಿ. ಈಗ ನಾವು ದೇವರ ತಪ್ಪಿಸ್ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? ದೇವರು ಕೂಡ ದಂಡ ಕೇಳ್ತಾರೆ, ದಂಡ ಕಟ್ಟಬೇಕು. ಆ ದಂಡ ಯಾವುದು ಅಂತಂದ್ರೆ ರಕ್ತ, ಪರಿಶುದ್ಧವಾದ ರಕ್ತ. ಇಂಥ ಸಂದರ್ಭದಲ್ಲಿ ದೇವರು ತಾನೇ ಮನುಷ್ಯನಾಗಿ ಲೋಕಕ್ಕೆ ಬಂದು ಪರಿಶುದ್ಧನಾಗಿ ಜೀವಿಸಿ ತನ್ನ ಪರಿಶುದ್ಧ ರಕ್ತವನ್ನ ಮನುಷ್ಯರ ಪಾಪಗಳಿಗಾಗಿ ತಾನು ಶಿಲುಬೆಯಲ್ಲಿ ಸುರಿಸಿದನು. ನಾನು ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದನು. ಅಂದ್ರೆ ನಮ್ಮ ಪಾಪದಿಂದ ನಾವು ಬಿಡುಗಡೆ ಹೊಂದಿಕೊಂಡು ದೇವರ ಕೃಪೆಗೆ ಪಾತ್ರನಾಗಿ ನಿತ್ಯ ಜೀವನ ಪಡೆದು ದೇವರೊಟ್ಟಿಗೆ ಸದಾಕಾಲ ಜೀವಿಸೋದಕ್ಕೆ ನಮಗೆ ಅವಕಾಶ ಆಗುವ ಹಾಗೆ ಕಟ್ಟಬೇಕಾಗಿರುವಂತಹ ದಂಡವನ್ನ ಯೇಸು ಕ್ರಿಸ್ತನು ಕಟ್ಟಿದನು. ಆ ಕಟ್ಟಬೇಕಾಗಿರುವಂತಹ ದಂಡ ಯಾವುದು? ಟ್ರಾಫಿಕ್ ಪೊಲೀಸ್ ಅಂತ ಸಿಗಾಕೊಂಡ್ರೆ ನಾವು ಕಟ್ಟಬೇಕಾದ ದಂಡ ಯಾವುದು? ಕಾಸು. ಆದ್ರೆ ಪಾಪವನ್ನು ಮಾಡಿ ನಾನು ನೀವು ದೇವರ ಹತ್ರ ಸಿಕ್ಕಿ ಬಿದ್ದಿರುವಾಗ ನಮ್ಮನ್ನ ಬಿಡಿಸೋದಕ್ಕೆ ಬೇಕಾಗಿರುವಂತಹ ದಂಡ ಪರಿಶುದ್ಧ ರಕ್ತ. ಆದ್ರೆ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಮರಣ ಹೊಂದಿದ್ರು. ಆದ್ರೆ ಈಗ ಆತನ ರಕ್ತ ನಮ್ಮ ಪಾಪಗಳ ಪರಿಹಾರಾರ್ಥವಾಗಿ ಅಂಗೀಕಾರವಾಗಿದೆ ಅನ್ನೋದಕ್ಕೆ ಏನ್ ಗುರುತು? ಈಗ ಟ್ರಾಫಿಕ್ ಪೊಲೀಸ್ ಹಿಡ್ಕೊಂಡ್ಬಿಟ್ರು, ನನ್ನ ಹತ್ರ ದುಡ್ಡಿಲ್ಲ. ಅರೆ ಆ ಟೈಮ್ಗೆ ನನ್ನ ಸ್ನೇಹಿತ ಅಲ್ಲಿ ಬರ್ತಾ ಇದ್ದ, ಯಾಕೋ ಇಲ್ಲಿದ್ಯಾ ಏನಾಯ್ತು ಅಂತ. ಅಯ್ಯೋ ಒಂದ್ ವೇಳೆ ಬರ್ತಾ ಇದೆ ಹಿಡ್ಕೊಂಡ್ಬಿಟ್ಟ ಪೊಲೀಸು, ದಂಡ ಕಟ್ಟ ಉಂಟ, ನನ್ನ ದಂಡ ಇಲ್ಲ, ಏನ್ ಮಾಡೋದನ್ನ ಗೊತ್ತಾಗ್ತಾ ಇಲ್ಲ ಅಂತ. ಅಯ್ಯೋ ಸರಿ ಆಯ್ತು ಹೋಗಿ ನಾನು ಕಟ್ತೀನಿ ಅಂತ ನಮ್ ಸ್ನೇಹಿತ ಕಟ್ತಾ ಅನ್ಕೊಳ್ಳಿ. ಸರ್ ಅವನೇನ್ ತಪ್ಪು ಮಾಡಿದ್ದಾನೆ, ಅದನ್ನ ತಗೊಳ್ಳಿ ಸರ್ ದಂಡ ಅಂತ ಅವ್ನು ಕಟ್ಟ. ಆದ್ರೆ ಈಗ ಅವನು ದಂಡ ಕಟ್ಟ, ಆದ್ರೆ ಆ ಪೊಲೀಸು ಈ ದಂಡವನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ಇವನ್ನ ನಾನಿಂದ ಬಿಟ್ಬಿಟ್ಟಿದ್ದೀನಿ ಅನ್ನೋದಕ್ಕೆ ಏನ್ ಗುರುತು? ಅದಕ್ಕೇನ್ ಗುರುತು ಅಂತಂದ್ರೆ ಅವ್ನು ದುಡ್ಡಿಸ್ಕೊಂಡು ರೆಸಿಪ್ಟ್ ಬರ್ಕೊಡ್ತಾನೆ. ಆ ರೆಸಿಪ್ಟ್ ಬರ್ಕೊಟ್ಮೇಲಿಂದ ಅವನ್ ತಪ್ಪು ಪರಿಹಾರ ಆಗಿದೆ. ಅವ್ನು ಕೊಟ್ಟಿರುವಂತ ದಂಡವನ್ನು ನಾವು ಸ್ವೀಕಾರ ಮಾಡಿದ್ದೀವಿ, ಅವನ ತಪ್ಪಿಗೆ ಇನ್ನು ನಾವು ಅವನ್ನ ಕ್ಷಮಿಸಿದೀವಿ, ಬಿಟ್ಬಿಟ್ಟಿದೀವಿ ಅಂತ. ಹಾಗಾದ್ರೆ ಹಂಗೆ ಮುಂದೆ ಹೋಗ್ತಾ ಇರುವಾಗ ಇನ್ನೊಂದು ಟ್ರಾಫಿಕ್ ಪೊಲೀಸ್ ಬಂದು ಏನ ಹಿಂಗ್ ಬರ್ತಾ ಇದೆ ಅಂತ ಹಿಡ್ಕೊಂಡ ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೋದು? ಆ ಚೀಟಿ ತೋರಿಸ್ಬೋದು. ನೋಡಿ ಸರ್ ನನ್ಗೆ ಗೊತ್ತಿದ್ರೆ ಬಂದ್ಬಿಟ್ಟೆ, ಅಲ್ಲೊಂದು ಪೊಲೀಸ್ ಹಿಡ್ಕೊಂಡ್ರು, ನಾನು ದಂಡ ಕಟ್ಟಿದ್ದು ರೆಸಿಪ್ಟ್ ಇದೆ ನೋಡಿ ಅಂತಂದ್ರೆ ಸರಿ ಆಯ್ತು ಮತ್ತೆ ಈಗ ಬರ್ಬೇಡ ಅಂತ ಮಾಡ್ಕೊಂಡು ಕಳಿಸ್ತಾನೆ. ಆಗ ಅದೇ ರೀತಿಯಾಗಿ ನಮ್ಮ ದಂಡ ಅಂಗೀಕಾರ ಆಗಿದೆ ಅಂದ್ರೆ ನಮ್ಗೆ ರೆಸಿಪ್ಟ್ ಕೊಡ್ತಾರೆ, ಇವ್ದು ಕಟ್ಟಿರೋ ದಂಡ ಸ್ವೀಕಾರ ಮಾಡಿದ್ದೀವಿ ಅಂತ. ಅದೇ ತರನೇ ಯೇಸು ಕ್ರಿಸ್ತನು ನನ್ನ ನಿಮ್ಮ ಪಾಪಗಳಿಗಾಗಿ ದಂಡವನ್ನು ಕಟ್ಟಿದ್ದಾರೆ, ತನ್ನ ರಕ್ತವನ್ನು ಸುರಿಸಿದ್ದಾರೆ. ಆದ್ರೆ ಆ ರಕ್ತ ಅಂಗೀಕಾರ ಆಗಿದೆ ಅನ್ನೋದಕ್ಕೆ ಗುರುತೇನು? ಆ ರಕ್ತ ಅಂಗೀಕಾರ ಆಗಿದೆ ಅನ್ನೋದಕ್ಕೆ ಗುರುತು
ಆತನು ಸತ್ತು ಜೀವಂತವಾಗಿ ಎದ್ದು ಬರ್ತಾನೆ. ಅದೇ ಆತನ ರಕ್ತ ನನ್ನ ನಿಮ್ಮ ಪಾಪಗಳಿಗಾಗಿ ಅಂಗೀಕಾರವಾಗಿದೆ, ಅದರ ಮುಖಾಂತರ ನಮ್ಮ ಪಾಪಗಳು ಪರಿಹಾರವಾಗುತ್ತೆ ಅನ್ನೋದಕ್ಕೆ ಗುರುತು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ತನ್ನ ಯಜ್ಞವನ್ನು ಮಾಡಿ ಮರಣವನ್ನು ಅನುಭವಿಸಿದರು. ಆತನು ಜೀವಂತವಾಗಿ ಎದ್ದು ಬಂದದ್ದು ಏನನ್ನು ತೋರಿಸುತ್ತೆ? ಆತನ ಯಜ್ಞ ಅಂಗೀಕಾರವಾಗಿದೆ ಅನ್ನೋದನ್ನು ಸೂಚಿಸುತ್ತೆ. ಹಲ್ಲೆಲೂಯಾ. ಅದರಿಂದ ನನಗೆ ನಿಮಗೆ ಯೇಸು ಕ್ರಿಸ್ತನ ಮುಖಾಂತರ ಪಾಪ ಪರಿಹಾರ ನಿಶ್ಚಯ. ಆತನ ಮುಖಾಂತರ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿದ್ದಾರೆ, ನಮಗೆ ನಿತ್ಯ ಜೀವವನ್ನ ಅವರು ಕೊಡ್ತಾರೆ. ಹಲ್ಲೆಲೂಯಾ. ಆತನ ಯಜ್ಞ ಅಂಗೀಕಾರವಾಗಿದೆ. ಆತನು ಮರಣವನ್ನ ಜಯಿಸಿ ಎದ್ದು ಬಂದದಕ್ಕೆ ಗುರುತು ಆತನ ಯಜ್ಞ ಅಂಗೀಕಾರವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ಇನ್ನು ಯಾವ ಕಾರಣಕ್ಕೆ ಯೇಸು ಕ್ರಿಸ್ತನು ಮರಣವನ್ನ ಜಯಿಸಿ ಎದ್ದು ಬರಬೇಕಾಗಿತ್ತು? ಆತನ ಮರಣವನ್ನ ಜಯಿಸಿ ಎದ್ದು ಬಂದದರ ಗುರುತು ಏನು, ಅದರ ಮಹತ್ವ ಏನು ಅಂತಂತಂದ್ರೆ, ಯಾವ ರೀತಿ ಯೇಸು ಕ್ರಿಸ್ತನು ತನ್ನ ಶಿಲುಬೆಯಲ್ಲಿ ಮರಣ ಹೊಂದಿ ಮತ್ತೆ 3ನೇ ದಿನದಲ್ಲಿ ಜೀವಂತವಾಗಿ ಎದ್ದು ಬಂದರು, ಅದೇ ರೀತಿಯಾಗಿ ನಾನು ನೀವು ಸಹ ಒಂದು ದಿವಸ ಜೀವಂತವಾಗಿ ಎದ್ದು ಬರುತ್ತೇವೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಸಹ ಮರಣ ಇದೆ. ನಮ್ಮಲ್ಲಿ ಯಾರಾದ್ರೂ ನಾನು ಸಾಯೋದಿಲ್ಲ ಅಂತ ಹೇಳಕ್ಕಾಗುತ್ತಾ? ನಾವೆಲ್ಲರೂ ಒಂದು ದಿವಸ ಸಾಯ್ತೀವಿ. ಆದ್ರೆ ಯೇಸು ಕ್ರಿಸ್ತನಲ್ಲಿ ನಮಗೊಂದು ನಿರೀಕ್ಷೆ ಇದೆ, ಒಂದು ಭರವಸೆ ಇದೆ. ಏನಂತಂದ್ರೆ, ನಾನು ಸತ್ರು ತಿರುಗಿ ಎದ್ದು ಬರ್ತೇನೆ, ನನಗೆ ಪುನರುತ್ಥಾನ ಉಂಟು, ನಾನು ತಿರುಗಿ ಬರುತ್ತೇನೆ, ನಾನು ತಿರುಗಿ ಜೀವಿಸ್ತೇನೆ ಅನ್ನುವಂತ ನಿರೀಕ್ಷೆ ಯೇಸು ಕ್ರಿಸ್ತನಲ್ಲಿ ನಮಗೆ ಉಂಟು. ಕಾರಣ ಏನು? ಕಾರಣ ಏನಂತಂದ್ರೆ, ಆತನು ಸತ್ತು ಜೀವಿತನಾದನು. ಅದರಂತೆ ನಾನು ಸಹ ಸಾಯ್ತೇನೆ, ಆದ್ರೆ ಒಂದು ದಿವಸ ಆತನಂತೆ ನಾನು ಪುನರುತ್ಥಾನವಾಗಿ ಜೀವಿಸ್ತೀನಿ. ಹಲ್ಲೆಲೂಯಾ. ಹಾಗಾದ್ರಿಂದ ಸಾವಿಗೆ ಭಯ ಪಡಬೇಡಿ. ಸತ್ತೋದ್ರೆ ಏನಾಗ್ಬಿಡುತ್ತೋ ಅಯ್ಯೋ ಅಂತ ಅನ್ಕೊಂಡ್ಬೇಡಿ. ನೀವು ಸ್ವಲ್ಪ ಕಾಲ ಮಾತ್ರ ಸತ್ತು ಯೇಸು ಕ್ರಿಸ್ತನ ಹಾಗೆ ಸಮಾಧಿಯಲ್ಲಿ ಇರ್ತೀರ. ಆದ್ರೆ 3ನೇ ದಿನದಲ್ಲಿ ಆತನ ಜೀವಂತವಾಗಿ ಎದ್ದು ಬಂದ ಹಾಗೆ ಕಡೆಯ ತುತ್ತು ಊದುವಾಗ ನೀವೆಲ್ಲ ಜೀವಂತವಾಗಿ ಎದ್ದು ಬರ್ತೀರಾ. ಹಲ್ಲೆಲೂಯಾ. ನಾವು ಯಾರು ಶಾಶ್ವತವಾಗಿ ಸಮಾಧಿಯಲ್ಲಿ ಇರೋದಿಲ್ಲ. ಆತನ ಎದ್ದು ಬಂದ ಹಾಗೆ ನಾವು ಸಹ ಎಬ್ಬಿಸಲ್ಪಟ್ಟು ಆತನೊಡನೆ ಆತನ ಹಾಗೆ ಜೀವಿಸ್ತೀರಿ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನ ಪುನರುತ್ಥಾನದ ಪ್ರಾಮುಖ್ಯತೆ ಏನು? ಆತನು ಜೀವಂತವಾಗಿ ಎದ್ದು ಬಂದು ಈಗ ಸದಾಕಾಲ ಜೀವಿಸುವ ಹಾಗೆ ನಾನು ನೀವು ಸಹ ಒಂದು ದಿವಸ ಮರಣದಿಂದ ಎಬ್ಬಿಸಲ್ಪಟ್ಟು ಆತನಲ್ಲಿ ಸದಾಕಾಲ ಜೀವಿಸ್ತೇವೆ. ಹಲ್ಲೆಲೂಯಾ. ನಮಗೆ ಪ್ರಿಯವಾದವರು ಸಹ ಕ್ರಿಸ್ತನಲ್ಲಿ ಜೀವಿತವಾಗಿ ಎಬ್ಬಿಸಲ್ಪಟ್ಟು ನಾವು ಅವರೊಟ್ಟಿಗೆ ದೇವರ ಜೊತೆ ಸದಾಕಾಲ ಇರ್ತೇವೆ. ಹಲ್ಲೆಲೂಯಾ. ಅನೇಕರಿಗೆ ಏನಾಗುತ್ತೆ ಅಂತಂದ್ರೆ, ನಮಗೆ ಯಾರೋ ಪ್ರಿಯವಾದವರನ್ನು ಕಳೆದುಕೊಂಡಾಗ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಕೆಲವರು ಮರಣ ವಿಷಯದಲ್ಲಿ ಹೇಳುವಂತ ಮಾತೇನಂದ್ರೆ, ಅವ್ರು ಸಾಯೋದಿಲ್ಲ, ನಾನು ಸಾಯಬಾರ್ದಾಗಿತ್ತ, ಅಯ್ಯೋ ಅವ್ರು ಯಾಕಾದ್ರೂ ಸತ್ತೋದ್ರು, ಇದನ್ನ ನೋಡೋದಕ್ಕೆ ನಾನು ಬದುಕಿರ್ಬೇಕಾಗಿತ್ತ, ನಾನ್ ಸತ್ತಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ ಅಂತ ಬಾರಿ ಪಡವನ್ನು ನಾವು ನೋಡ್ತೀವಿ. ಆಗ ಅವ್ರು ಸತ್ತೋಗೋದು ಕೂಡ ಅವ್ರಿಗೆ ಅಷ್ಟು ಮನಸ್ಸಿಗೆ ನೋವಾಗಲ್ಲ. ಆದ್ರೆ ಅವರಿಗೆ ಪ್ರಿಯವಾಗಿರುವಂತ ಯಾರೋ ಇನ್ನೊಬ್ಬರು ಸತ್ತೋಗಿದ್ದು ಅವ್ರಿಗೆ ಅಷ್ಟು ನೋವಾಗುತ್ತೆ. ಆಗ ನಾವು ಇತರರನ್ನ ಪ್ರೀತಿಸುವಂತವರಾಗಿರ್ತೇವೆ. ನಾವು ಪ್ರೀತಿ ಮಾಡುವಂತ ಇತರಗಳು ಮರಣವನ್ನು ಸಂಧಿಸುವಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ನಮಗಿರುವಂತಹ ಒಂದು ನಿರೀಕ್ಷೆ ಏನಂತಂದ್ರೆ, ನಮಗೆ ಪ್ರಿಯವಾದವರೆಲ್ಲರನ್ನ ಆತನ ಒಂದು ದಿವಸ ಜೀವಂತವಾಗಿ ಎದುರಿಸಿ ಕರೆತರುವುದನ್ನು. ಹಲ್ಲೆಲೂಯಾ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಎದ್ದು ಬಂದನು, ಅದೇ ರೀತಿ ನಾವು ಎದ್ದು ಬರುತ್ತದೆ. ನಮಗೆ ಪ್ರಿಯವಾದವರೆಲ್ಲರನ್ನ ಆತನ ಒಂದು ದಿವಸ ಎದುರಿಸುವನು ನಮ್ಮ ಜೊತೆಯಲ್ಲಿ. ಆಗ ನಾವು ಕರ್ತನಲ್ಲಿ ನಮಗೆ ಪ್ರಿಯವಾದವರೆಲ್ಲರೊಟ್ಟಿಗೆ ಸೇರಿ ಯಾವಾಗಲೂ ಸಂತೋಷವಾಗಿ ಸದಾಕಾಲ ವಾಸ ಮಾಡ್ತೇವೆ. ಹಲ್ಲೆಲೂಯಾ. ನಿಮಗೆ ಪ್ರಿಯವಾದವರನ್ನ ಕಳೆದುಕೊಳ್ಳುವಾಗ ದುಃಖ ಸಹಜವಾಗಿ ಆಗತ್ತೆ. ಆದ್ರೂ ಸಹ ನಮಗೆ ಒಂದು ನಿರೀಕ್ಷೆ ಇದೆ. ಇವತ್ತು ನನಗೆ ಪ್ರಿಯವಾದ ಒಬ್ಬರನ್ನ ನಾನು ಕಳೆದುಕೊಂಡಿರಬಹುದು, ಆದ್ರೆ ಈ ಒಂದು ದೂರ ಶಾಶ್ವತ ಅಲ್ಲ. ಯೇಸು ಕ್ರಿಸ್ತನಲ್ಲಿ ನಾನು ತಿರುಗಿ ಅವರನ್ನ ಒಂದು ದಿವಸ ಕಾಣ್ತೀನಿ ಅನ್ನುವಂತ ಒಂದು ನಿರೀಕ್ಷೆ ನಮ್ಮೆಲ್ಲರಿಗೂ ಸಹ ಇದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದು ಬಂದದರ ಪ್ರಾಮುಖ್ಯತೆ, ಅದರ ಮಹತ್ವ ಏನು ಅಂತಂದ್ರೆ, ಯೇಸು ಕ್ರಿಸ್ತನ ಮರಣ ಹೊಂದಿ ಅವ್ರ ಮರಣವನ್ನ ಜಯಿಸಿ ಎದ್ದು ಬಂದು ಈಗ ಜೀವಂತವಾಗಿದ್ದಾರೆ. ಆದ್ರೆ ಅವ್ರ ಮರಣವನ್ನು ಜಯಿಸಿ ಎದ್ದು ಬಂದದ್ದು ಮಾತ್ರವಲ್ಲ, ಆತನ ಮರಣವನ್ನ ಜಯಿಸಿ ಎದ್ದು ಬಂದು ಶಾಶ್ವತವಾಗಿ ಸದಾಕಾಲ ಅವ್ರು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮರಣವನ್ನ ಜಯಿಸಿ ಎದ್ದು ಬಂದು ಸುಮಾರು 2000 ವರ್ಷಗಳು ಕಳೀತು. ಆಗ್ಲಿಂದ ಈವರೆಗೂ ಅವರಿದ್ದಾರೆ. ಈಗಲಿಂದ ಯುಗಾಂತರಗಳವರೆಗೂ ಸರ್ವ ಸದಾ ಕಾಲಗಳಲ್ಲಿಯೂ ಅವರಿರ್ತಾರೆ. ಹಲ್ಲೆಲೂಯಾ. ಅದರ ಹಾಗೆ ನಾನು ನೀವು ಪುನರುತ್ಥಾನ ಮಾಡಲ್ಪಟ್ಟು ನಿತ್ಯ ಜೀವ ಹೊಂದಿ ದೇವರೊಟ್ಟಿಗೆ ಸರ್ವ ಸದಾ ಕಾಲಗಳಲ್ಲಿ ವಾಸ ಮಾಡ್ತೇವೆ. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಲಾಜರನನ್ನ ಸಮಾಧಿಯಿಂದ ಎದುರಿಸ್ತಾರೆ. ಆದ್ರೆ ಅದು ಮರಣದಿಂದ ಎದುರಿಸಿದ್ದು, ಆದ್ರೆ ಪುನರುತ್ಥಾನ ಅಲ್ಲ. ಕಾರಣ ಏನಂತಂದ್ರೆ, ಮುಂದೆ ವಯಸ್ಸಾದ್ಮೇಲೆ ಲಾಜರಸ್ ಮಸಿ ಸತ್ತೋದ. ಯೇಸು ಕ್ರಿಸ್ತನು ನಾಯಿನ ಊರಿನ ವಿಧವೆಯ ಮಗನನ್ನ ಎದುರಿಸಿದ್ರು, ಆದ್ರೆ ಅದು ಪುನರುತ್ಥಾನ ಅಲ್ಲ, ಮರಣದಿಂದ ಎದುರಿಸಿದ ಅಷ್ಟೇನೆ. ಆದ್ರೆ ಅವನು ತಿರುಗಿ ವಯಸ್ಸಾದ್ಮೇಲೆ ಸತ್ತೋಗಿರ್ತಾರೆ.
ಅದೇ ತರ ಒಂದು ಅಧಿಕಾರಿಯ ಮಗಳನ್ನ ಯೇಸು ಕ್ರಿಸ್ತನ ಎದುರಿಸುದು ಅದು ಪುನರುತ್ಥಾನ ಅಲ್ಲ, ಆದ್ರೆ ಮರಣದಿಂದ ಎದುರಿಸಿದ್ದು. ಆದ್ರೆ ಆ ಹುಡುಗಿ ಮುಂದೆ ದೊಡ್ಡವಳಾಗಿ ಆಮೇಲೆ ತೀರೋಗಿರ್ತಾರೆ. ಬೈಬಲ್ ಅಲ್ಲಿ ಎಷ್ಟೋ ಜನ ಮರಣದಿಂದ ಎದುರಿಸಲ್ಪಟ್ಟವರಿದ್ದಾರೆ, ಆದ್ರೆ ಅದು ಪುನರುತ್ಥಾನ ಅಲ್ಲ, ಮರಣದಿಂದ ಎದುರಿಸಲ್ಪಟ್ಟರು ಮಾತ್ರನೇ. ಆದ್ರೆ ತಿರುಗಿ ಅವ್ರ ಕಾಲ ಮುಗಿಯುವಾಗ ಅವ್ರು ತೀರೋಗಿರ್ತಾರೆ. ಆದ್ರೆ ಪುನರುತ್ಥಾನ ಆ ರೀತಿಯಾಗಿ ಅಲ್ಲ. ಪುನರುತ್ಥಾನ ಹೊಂದಿದವನು ಅವನಿಗೆ ಎಂದಿಗೂ ಶಾಶ್ವತವಾಗಿ ಮರಣವೇ ಇಲ್ಲ. ಅವನು ದೇವರೊಟ್ಟಿಗೆ ಸದಾಕಾಲ ಯಾವಾಗಲೂ ಜೀವಿಸ್ತಾರೆ. ಹಲ್ಲೆಲೂಯಾ. ಆಗ ಆತನ ಪುನರುತ್ಥಾನದ ಮಹತ್ವ ಏನು? ಆತನ ಪುನರುತ್ಥಾನ ನಮಗೆ ಏನು ಸೂಚಿಸುತ್ತೆ ಅಂದ್ರೆ, ನಾವು ಯೇಸು ಕ್ರಿಸ್ತನ ಹಾಗೆ ಪುನರುತ್ಥಾನ ಹೊಂದಿ ಆತನಿಂದ ನಿತ್ಯ ಜೀವನ ಪಡೆದು ಸದಾಕಾಲವು ಜೀವಿಸ್ತೇವೆ. ಹಲ್ಲೆಲೂಯಾ. ಇನ್ನು ಮರಣವಿಲ್ಲ ಅಂತ ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾರೆ. ಅದೇ ರೀತಿಯಾಗಿ ಇನ್ನು ಮರಣವಿಲ್ಲದೆ ದೇವರೊಟ್ಟಿಗೆ ನಾವು ಸದಾಕಾಲ ಜೀವಿಸ್ತೇವೆ. ಯೇಸು ಕ್ರಿಸ್ತನು ಮರಣ ಹೊಂದಿ ಜೀವಂತವಾಗಿ ಇಟ್ಟುಬಲ್ಲದರ ಪ್ರಾಮುಖ್ಯತೆ ಏನು? ತಾನು ದೇವರು ಅನ್ನೋದನ್ನ ಅದು ಸೂಚಿಸುತ್ತೇನೆ. ಯೇಸು ಕ್ರಿಸ್ತನು ಮರಣವನ್ನು ಹೊಂದಿದರು. ಅವರು ಈ ಲೋಕದಲ್ಲಿ ಜೀವಿಸುತ್ತಾ ಸೇವೆ ಮಾಡ್ತಾ ಇದ್ದಂತ ಕಾಲದಲ್ಲೆಲ್ಲ ತಾನು ಕರ್ತನು, ತಾನು ದೇವರ ಕುಮಾರನು, ತಾನು ದೇವರು ಎಂಬುದಾಗಿ ತನ್ನ ಜನಗಳಿಗೆ ತೋರಿಸಿಕೊಂಡರು. ಆದ್ರೆ ಈಗ ತಾನು ಕರ್ತನು, ದೇವರ ಕುಮಾರನು, ದೇವರು ಆಗಿದ್ದಾನೆ ಅನ್ನೋದಕ್ಕೆ ಗುರುತೇನು? ಅದಕ್ಕೆ ಗುರುತು ಏನಂತಂದ್ರೆ, ತಾನು ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬರಬೇಕು. ಈ ಲೋಕದಲ್ಲಿ ಮನುಷ್ಯರು ಎಷ್ಟೋ ಸಾಧನೆಗಳು ಮಾಡಿದ್ದಾರೆ, ಆದ್ರೆ ಒಂದು ಸಾಧನೆಯನ್ನ ಯಾವ ಮನುಷ್ಯನು ಮಾಡೋದಕ್ಕಾಗ್ಲಿಲ್ಲ. ಆ ಸಾಧನೆ ಯಾವುದು? ಆ ಸಾಧನೆ ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದಂತ ಸಾಧನೆಯನ್ನ ಯಾರು ಇದುವರೆಗೂ ಮಾಡೋದಕ್ಕೆ ಆಗಿಲ್ಲ. ಆದ್ರೆ ಅದನ್ನ ಯಾರಾದ್ರೂ ಮಾಡಕ್ಕಾಗುತ್ತೆ ಅಂತಂದ್ರೆ ಅದು ಒಬ್ಬರೇ, ಅದು ದೇವರು ಮಾತ್ರನೇ ಮಾಡಕ್ಕಾಗುತ್ತೆ, ಮನುಷ್ಯರು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನು ತಾನು ದೇವರಾಗಿರುವುದರಿಂದ ತಾನು ಮರಣ ಹೊಂದಿ ಮರಣವನ್ನ ಜಯಿಸಿ ತಾನು ಜೀವಂತವಾಗಿ ಎದ್ದು ಬಂದು ಈಗ ಸದಾಕಾಲವು ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದು ಬಂದದರ ಪ್ರಾಮುಖ್ಯತೆ ಏನು, ಮಹತ್ವ ಏನು ಅಂತಂದ್ರೆ, ತಾನು ದೇವರು ಅನ್ನೋದನ್ನ ಅದು ಸೂಚಿಸುತ್ತೇನೆ. ಯೇಸು ಕ್ರಿಸ್ತನು ದೇವರು, ಕರ್ತನು, ನಮ್ಮ ಮನುಷ್ಯರೆಲ್ಲರಿಗೆ ತಾನು ಒಡೆಯನು, ರಕ್ಷಕನು ಆಗಿದ್ದಾನೆ. ಹಲ್ಲೆಲೂಯಾ.